ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಏನಪ್ಪ ಇದು ಆಟೋದಲ್ಲಿ ಎಲ್ಲಿ ಹೋಗ್ತಿದೆ ಅಂತ ನೋಡ್ತಿದ್ದೀರಾ? ಏನು ಸ್ಪೆಷಲ್ ಅಂದೆ ಸ್ನೇಹಿತರೆ, ಇವತ್ತೊಂದು ರೆಸ್ಟೋರೆಂಟ್ಗೆ ಹೋಗ್ತಾ ಇದೀನಿ. ಅದು ಯಾವ ರೆಸ್ಟೋರೆಂಟು ಏನು ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಆ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ಫುಡ್ ಟೇಸ್ಟ್ ಮಾಡಿ, ಸ್ಟಾರ್ಟರ್ ಟೇಸ್ಟ್ ಮಾಡಿ, ಅದು ಹೇಗಿದೆ ಎತ್ತ ಅಂತೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ಯಾಕ್ ತಡ, ಬನ್ನಿ ಜೋಶಿಂದ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಸಾರಥಿ ಬಂತು. ಇವಾಗ ಮಡಿವಾಳ ಲೇಕ್ ಹತ್ರ ಇದೀರಿ. ನಾವು ಬಂದಿರೋ ರೆಸ್ಟೋರೆಂಟ್ ನಿಮ್ಗೆ ತೋರಿಸ್ತೀರಿ ಇವಾಗ. ಹಾಗೆ ಒಂದು ಸೆಲ್ಫಿ. ನೋಡಕ್ಕೆ ಎಷ್ಟು ಡಿಲಿಷಿಯಸ್ ಆಗಿದೆ. ಇನ್ನ ತಿಂದ್ರೆ ಸ್ಮೂತ್ ಅಂಡ್ ಕ್ರಿಸ್ಪಿ ಆಗಿದೆ. ಪನ್ನೀರ್ ಬಂತು ಪನ್ನೀರು. ಈ ಶೋಕಿಗೇನು ಕಡಿಮೆ ಇಲ್ಲ ಅಲ್ವಾ ಸ್ನೇಹಿತರೆ? 8 ಪೀಸಲ್ಲಿ 3 ಪೀಸ್ ಉಳಿದಿದೆ. ನಮ್ಮ ಮೇನ್ ಕೋರ್ಸ್ ಬಂತು, ಅದೇ ಬಿರಿಯಾನಿ. ಬನ್ನಿ ಶುರು ಹಚ್ಕೊಳ್ಳೋಣ. ಹೇಗಿದೆ ವೆಜ್ ಬಿರಿಯಾನಿ ಸ್ವಲ್ಪ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಪ್ರೇಮ ಪ್ರೀತಿ ನನ್ನ ಸಿರು. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಸೊ ನಾವು ಇವತ್ತು ಏನ್ ಮಾಡ್ತಿದೀರಿ ಗೊತ್ತಾ? ಇವತ್ತು ನಮ್ಮ ಮನೆಯಲ್ಲಿ ಡಿನ್ನರ್ ಕ್ಯಾನ್ಸಲ್ ಸ್ನೇಹಿತರೆ. ಯಾಕಂದ್ರೆ ಇವತ್ತು ಸಂಡೇ ಆಗಿರೋದ್ರಿಂದ ಧನುನ ನಾನು ಔಟ್ ಸೈಡ್ ಕರ್ಕೊಂಡು ಹೋಗ್ತಾ ಇದೀನಿ. ಎಲ್ಲಿ ಏನು ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಫುಡ್ ಟೇಸ್ಟ್ ಮಾಡಿ ಚೆನ್ನಾಗಿದ್ಯಾ ಇಲ್ವಾ, ಈ ರೆಸ್ಟೋರೆಂಟ್ ರೆಕಮೆಂಡೆಡ್ ಇಲ್ವಾ ಅಂತ ಎಲ್ಲ ಹೇಳ್ತೀರಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಖುಷಿನ ಇವತ್ತು ಹೋಗ್ತಾ ಇರೋದು? ಎಸ್. ಸೊ ಸ್ನೇಹಿತರೆ, ಖುಷಿ ಅಂತೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಸಾರಥಿ ಬಂತು. ಸೊ ಇದರಲ್ಲಿ ನಾವು ಹೊಡ್ತಾ ಇದ್ದೀರಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು ಹತ್ರನೇ ಇದೆ ರೆಸ್ಟೋರೆಂಟು. ಸೊ ಇನ್ನೊಂದು 7 to 8 minutes ಅಲ್ಲಿ ರೀಚ್ ಆಗ್ತೀರಿ ಸ್ನೇಹಿತರೆ. ನೋಡಿ, ಇಲ್ಲಿ ಯಾವ್ದೋ ಸ್ಕೂಟಿ ಪೂಜೆ ನಡೀತಾ ಇದೆ. ಸೊ ಇದು ವೈಕುಂಠ ನಾರಾಯಣ ಸ್ವಾಮಿ ಟೆಂಪಲ್ ಸ್ನೇಹಿತರೆ, ಕೋಡಿ ಚಿಕ್ಕನಹಳ್ಳಿ. ಇವಾಗ ಮಡಿವಾಳ ಲೇಕ್ ಹತ್ರ ಇದೀರಿ. ಸೊ ಇನ್ನೊಂದ್ ಸ್ವಲ್ಪ ದೂರ ಸ್ನೇಹಿತರೆ ರೀಚ್ ಆಗ್ತೀರಿ. ಸೊ ಕೊನೆಗೂ ರೀಚ್ ಆದ್ರಿ ಸ್ನೇಹಿತರೆ. ಸೊ ನಾವು ಬಂದಿರೋ ರೆಸ್ಟೋರೆಂಟ್ ನಿಮ್ಗೆ ತೋರಿಸ್ತೀರಿ ಇವಾಗ. ಸೊ ಅದು ಬಂದ್ಬಿಟ್ಟು ನೋಡಿ, ಕೆಳಗಡೆ KFC ಇದೆ, ಅದಂತೂ ಅಲ್ಲ. ಮೇಲ್ಗಡೆ ಮನೀಶ್ ದಮ್ ಬಿರಿಯಾನಿ ಇದೆ, ಅದೇ ಸ್ನೇಹಿತರೆ. ಸೊ ಇವತ್ತು ಮನೀಶ್ ದಮ್ ಬಿರಿಯಾನಿಗೆ ಹೋಗ್ಬಿಟ್ಟು ಫುಡ್ ಬಿರಿಯಾನಿನ ಟೇಸ್ಟ್ ಮಾಡೋಣ, ಸೈಡ್ಸ್ ನ ಟೇಸ್ಟ್ ಮಾಡೋಣ. ಅದು ಹೇಗಿರುತ್ತೆ ಅಂತ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಬನ್ನಿ. ಇನ್ನೊಂದು ತಮಾಷೆ ಏನಂದ್ರೆ, ಇದು BTM ಲೇಔಟ್ ಅಲ್ಲಿ ಇದೆ. ಇವರು BTM ಲೇಔಟ್ ಹತ್ರ ಇದ್ದು ಇಲ್ಲಿ ಎಲ್ಲಿ ಬಂದಿದ್ದೀರಿ ಅಂತ ಗೊತ್ತಿಲ್ವಂತೆ. ಗೊತ್ತಾಗ್ಲಿಲ್ವಾ ಸೀರಿಯಸ್ಲಿ? ಇದು BTM ಲೇಔಟ್ ಸೆಕೆಂಡ್ ಸ್ಟೇಜ್. ನೋಡಿ, ಇಲ್ಲಿ ತುಳಸಿ ಇಮಿಟೇಷನ್ ಜ್ಯುವೆಲರಿ ಇದೆಯಲ್ಲ, ಸೊ ಅದ್ರ ಪಕ್ಕನೇ ಇದೆ ಮನೀಶ್ ದಮ್ ಬಿರಿಯಾನಿ. ಸೊ ಫಸ್ಟ್ ಫ್ಲೋರ್ ಸ್ನೇಹಿತರೆ. ಸೊ ನೀವು ಗ್ರೌಂಡ್ ಫ್ಲೋರ್ ಬಂದ್ರಾಗ ಇಲ್ಲಿ KFC ಇದೆ. ಸೊ KFC ಮುಂದೆ ಹಂಗೆ ಫಸ್ಟ್ ಫ್ಲೋರ್ ಹಿಂಗ್ ಮೇಲ್ಗಡೆ ಹತ್ಕೊಂಡು ಹೋದ್ರೆ ಮನೀಶ್ ದಮ್ ಬಿರಿಯಾನಿ. ಸೊ ಕೊನೆಗೂ ರೀಚ್ ಆದ್ರಿ ಸ್ನೇಹಿತರೆ. ಸೊ ಇದೇ ಫಸ್ಟ್ ಫ್ಲೋರ್ ಆಗ ಮನೀಶ್ ದಮ್ ಬಿರಿಯಾನಿ. ಇನ್ನೇನು ಸ್ನೇಹಿತರೆ, ಎಂಟರ್ ಆಗಿದ ತಕ್ಷಣ ಏನು ಮಾಡೋದು ಅಂತ ನಾವು ಸೆಟ್ಲ್ ಆಗಿ ಮೆನ್ಯೂ ತೊಗೊಂಡ್ರಿ. ಮೆನ್ಯೂ ತೊಗೊಂಡಿದ ತಕ್ಷಣ ಸುತ್ತಮುತ್ತ ನೋಡಿದೆ. ಇವ್ ಅಂಕಲ್ ನಮ್ಮನ್ನೇ ನೋಡ್ತಾ ಇದ್ರು. ನಾನು ಮೆನ್ಯೂ ನೋಡ್ತಾ ಇದ್ದೆ, ಏನು ತೊಗೊಳೋದು ಏನು ಬಿಡೋದು ಅಂತ. ಅಲ್ಲಿ ಧನು ಅವ್ರು ನೋಡಿದ ತಕ್ಷಣ ನನ್ನ ಕೈಯಲ್ಲಿ ಮೆನ್ಯೂ ಬಂತು. ಮೆನ್ಯೂ ನೋಡಿದ ತಕ್ಷಣ ನಾನು ಏನು ತೊಗೊಳೋದು ಅಂತ ಡಿಸೈಡ್ ಮಾಡಿದೆ. ಆರ್ಡ್ರ್ ಮಾಡಿಬಿಟ್ಟು ನಾವು ಒಂದು ಸೆಲ್ಫಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಸ್ಟಾರ್ಟ್ ಮಾಡಿಬಿಟ್ಟು ಹಾಗೆ ಸ್ಮೈಲಿ ಕೊಟ್ಕೊಂಡು ಸೆಲ್ಫಿ ತೊಗೊಂಡ್ರಿ. ಮನೀಶ್ ದಮ್ ಬಿರಿಯಾನಿ ಹಿಸ್ಟ್ರಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಫಸ್ಟ್ ಇದು ಜಯಂತ್ ನಾರಾಯಣ್ ಅಂಡ್ ಚೆಫ್ ಮಣಿ ಪ್ರಭಾಕರ್ ಅನ್ನೋ ಸ್ಟಾರ್ಟ್ ಮಾಡಿದ್ದು. ಇವ್ರು ಫಸ್ಟ್ 2008 ಅಲ್ಲಿ ಕೆಫೆ ಆರೋಗ್ಯ ಅಂತ ಸ್ಟಾರ್ಟ್ ಮಾಡಿದ್ರು. ಅದು ಲಾಸ್ ಆಗ್ಬಿಟ್ಟು 2009 ಅಲ್ಲಿ ಬಿರಿಯಾನಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮನೀಶ್ ದಮ್ ಬಿರಿಯಾನಿ ಓಪನ್ ಮಾಡಿದ್ರು ಸ್ನೇಹಿತರೆ. ಇವ್ರ ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ಜ್ಯೋತಿ ನಿವಾಸ್ ಕಾಲೇಜ್ ಕೋರ್ಮಂಗಳ ಹತ್ರ. ಅದಾದ್ಮೇಲೆ ಬ್ಯಾಂಗ್ಳೂರಲ್ಲಿ ತುಂಬಾ ಲೊಕೇಶನ್ ಅಲ್ಲಿ ಓಪನ್ ಆಯ್ತು ಸ್ನೇಹಿತರೆ. ನೋಡಿ ಬಂತು ನಮ್ಮ ಫಸ್ಟ್ ಸ್ಟಾರ್ಟರು, ಅದೇ ಫಿಶ್ ಕಬಾಬು. ನೋಡಿ, ನೋಡಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿದೆಯಲ್ಲ. ಇದನ್ನು ತಿಂದರೆ ಇನ್ನೇಗಿರಲ್ಲ. ಈ ಕ್ರಿಸ್ಪಿ ಆಗಿರೋ ಫಿಶ್ ಕಬಾಬ್ನ ತಿನ್ನೋಣ ಅಂತ ಒಂದು ಬೈಟ್ ಮುರಿದೆ ಸ್ನೇಹಿತರೆ. ತುಂಬ ಸಾಫ್ಟ್ ಆಗಿತ್ತು. ಆಮೇಲೆ ಸ್ವಲ್ಪ ಆಯಿಲ್ ಜಾಸ್ತಿ ಇತ್ತು ಸ್ನೇಹಿತರೆ. ಇರಲಿ ಪರವಾಗಿಲ್ಲ ಅಂತ ತಿನ್ನೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಾಯಲ್ಲಿ ಇಡ್ತಿದ್ದಂಗೆ ಅದ್ರ ಟೇಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಸಾಫ್ಟ್ ಆಗಿತ್ತು, ಕ್ರಿಸ್ಪಿ ಆಗಿತ್ತು. ಹೇಳ್ದಂಗೆ ಆಯಿಲ್ ಸ್ವಲ್ಪ ಜಾಸ್ತಿ ಆಗಿತ್ತು, ಬಟ್ ಚೆನ್ನಾಗಿತ್ತು. ನಾನು ಈ ಡಿಶ್ಗೆ 5 out of 3 ಕೊಡ್ತೀನಿ ಸ್ನೇಹಿತರೆ. ನಮ್ಮ ನೆಕ್ಸ್ಟ್ ಸ್ಟಾರ್ಟರು ಪನ್ನೀರ್ ತುಕಡಾ ಫ್ರೈ ಬಂತು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು.
ಅದರಲ್ಲಿ ಪನ್ನೀರ್ ಜೊತೆ ಕರಿಬೇವು ಹಾಕ್ಬಿಟ್ಟು ನಿಂಬೆಹಣ್ಣು ಇಟ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಕೊಡ್ತಾರೆ. ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಇನ್ನೇನು ಇಷ್ಟು ಅಟ್ರಾಕ್ಟಿವ್ ಆಗಿದೆಯಲ್ಲ ಅಂತ ನಾವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಸೈಡಲ್ಲಿ ಸಾಸ್ ಹಾಕೊಂಡ್ರಿ ಸ್ನೇಹಿತರೆ. ಹಾಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ನೆಂಚ್ಕೊಂಡು ಹಂಗೆ ಟೇಸ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರಿ. ಸೊ ತುಂಬ ಸಾಫ್ಟ್ ಆಗಿತ್ತು, ಪನ್ನೀರ್ ಟೇಸ್ಟ್ ಅಂತೂ ಬರ್ತಾ ಇತ್ತು. ಇದರಲ್ಲೂ ಅಷ್ಟೇ ಸ್ನೇಹಿತರೆ, ಒಂದು ಡ್ರಾಬ್ಯಾಕ್ ಏನಂದರೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದ್ರು. ಸೊ ಇರಲಿ ಪರವಾಗಿಲ್ಲ ಅಂತ ಇನ್ನೊಂದು ಬೈಟ್ ತೊಗೊಂಡು ಟೇಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಹಂಗೆ ಆ ಟೇಸ್ಟ್ನ ಸವಿತಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಎಂಜಾಯ್ ಮಾಡಿಕೊಂಡು ತಿನ್ನೋಕ್ಕೆ ಕಂಟಿನ್ಯೂ ಮಾಡಿದ್ರಿ ಸ್ನೇಹಿತರೆ. ಹಾಗೆ ತಿನ್ನಕ್ಕೆ ಕಂಟಿನ್ಯೂ ಮಾಡ್ತಾ ಈ ಡಿಶ್ಗೆ ಒಂದು ಕ್ಲೋಸಪ್ ಶಾಟ್ ಕೊಡೋಣ ಅಂತ ಕ್ಯಾಮ್ರಾನ ಡಿಶ್ ಹತ್ರ ಇಟ್ಟೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಅದ್ರ ಮೇಲೆ ಕರಿಬೇವು ಹಾಕ್ಬಿಟ್ಟು ನಿಂಬೆಹಣ್ಣು ಇಟ್ಬಿಟ್ಟು ಸೈಡಲ್ಲಿ ಈರುಳ್ಳಿ ಇಟ್ಬಿಟ್ಟು ಕೊಟ್ಟಿದ್ದಾರಲ್ಲ, ನೋಡೋಕ್ಕೆ ಅಷ್ಟು ಅಟ್ರಾಕ್ಟಿವ್ ಆಗಿದೆ. ಇನ್ನೇನು ಈ ಅಟ್ರಾಕ್ಟಿವ್ ಆಗಿರೋ ಡಿಶ್ನ ನಾನು ಟೇಸ್ಟ್ ಮಾಡಬೇಕಲ್ವಾ. ಸೊ ಅದನ್ನು ತೊಗೊಂಡು ಒಂದು ಬೈಟ್ ಮುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸ್ ಹಚ್ಕೊಂಡು ನಾನು ತಿನ್ನೋಣ ಅಂತ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಅದನ್ನು ತಿನ್ನೋಣ ಅಂತ ಒಂದು ಬೈಟ್ ಬಾಯಲ್ಲಿ ಇಟ್ಕೊಂಡು ಆ ಟೇಸ್ಟ್ನ ಎಂಜಾಯ್ ಮಾಡ್ತಿದ್ದೆ. ಎಂಜಾಯ್ ಮಾಡಬೇಕಾದ್ರೆ ಗೊತ್ತಾಯಿತು ಅದರಲ್ಲಿ ಸ್ವಲ್ಪ ಆಯಿಲ್ ಜಾಸ್ತಿ ಇದೆ ಅಂತ. ಬಟ್ ಇಟ್ಸ್ ಓಕೆ, ಆದರೂ ಪನ್ನೀರ್ ಟೇಸ್ಟ್ ಗೊತ್ತಾಗ್ತಿತ್ತು. ಈ ಡಿಶ್ಗೂ ನಾನು 5/3 ಕೊಡ್ತೀನಿ ಸ್ನೇಹಿತರೆ. ನೋಡಿ, ನಾವು ಸ್ವಲ್ಪ ಶೋಕಿ ಮಾಡಬೇಕಲ್ವಾ, ನಾವು ಕಪಲ್ಸ್ ಅಂತ ಗೊತ್ತಾಗಲಿ ಅಂತ ಪನ್ನೀರ್ ಇಟ್ಬಿಟ್ಟು ಸಾಸ್ ತೊಗೊಂಡು ಅದ್ರ ಪಕ್ಕದಲ್ಲೇ ಐ ಲವ್ ಯು ಅಂತ ಬರೆದ್ಬಿಟ್ಟು ಶೋಕಿ ಮಾಡಿದ್ವಿ ಸ್ನೇಹಿತರೆ. ಅಕ್ಕಪಕ್ಕ ಎಲ್ಲರೂ ನೋಡ್ತಾ ಇದ್ರು, ಆದರೂ ತಲೆ ಕೆಡಿಸ್ಕೊಂಡಿಲ್ಲ. 8 ಪೀಸಲ್ಲಿ 3 ಪೀಸ್ ಉಳಿದಿತ್ತು ಸ್ನೇಹಿತರೆ. ಈ 5 ಪೀಸ್ ತಿನ್ನೋಷ್ಟರಲ್ಲೇ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಗೋಗಿತ್ತು. ಜಾಸ್ತಿ ತಿನ್ನೋದು ಬೇಡ, ಯಾಕಂದರೆ ಜಾಸ್ತಿ ತಿಂದರೆ ಮೇನ್ ಕೋರ್ಸ್ ತಿನ್ನೋಕ್ಕಾಗಲ್ಲ ಅಂತ ಇದು ಹಾಗೆ ಹೋಲ್ಡ್ ಮಾಡಿದೆ. ಹೋಲ್ಡ್ ಮಾಡಿದ ತಕ್ಷಣ ನಮ್ಮ ಮೇನ್ ಡಿಶ್ ಬಂತು, ಬಿರಿಯಾನಿ ಬಂತು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಮಸಾಲದಾರ್ ಬಿರಿಯಾನಿ ಬಂದಿದ ತಕ್ಷಣ ಅದು ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಏನಿಲ್ಲ ಅದರಲ್ಲಿ 8ರಿಂದ 10 ಪೀಸ್ ಇರುತ್ತೆ. ಅದ್ರ ಜೊತೆಗೆ ಒಂದು ಮೊಟ್ಟೆ ಕೊಡ್ತಾರೆ. ನೀವು ಆ ರೈಸ್ ನೋಡ್ತಾ ಇರ್ಬೋದು, ಈ ರೈಸು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬಾಸುಮತಿ ರೈಸ್ಗಿಂತ ನನಗಂತೂ ಇದೇ ಫೇವ್ರೇಟು. ಈ ರೈಸ್ನ ಸೀರಾಗ ಸಾಂಬಾರ್ ರೈಸ್ ಅಂತಾರೆ. ನಾನಂತೂ ಫುಲ್ ಸರ್ವ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಪ್ಲೇಟ್ ಚಿಕ್ಕದಿರೋದ್ರಿಂದ ಬೇಡ ಅನ್ನಿಸ್ತು. ಇನ್ನೇನು ಬಿರಿಯಾನಿ ಸರ್ವ್ ಮಾಡಿದ್ದಾಗಿದೆ, ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಕು. ಎಷ್ಟೊತ್ತಂತ ಪ್ಲೇಟ್ನೇ ನೋಡಲಿ ಸ್ನೇಹಿತರೆ. ತಿನ್ನಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು, ಆ ರೈಸು, ಈ ಕಡೆ ಚಿಕನ್ ಪೀಸು, ಮೊಟ್ಟೆ, ಇದನ್ನೆಲ್ಲ ಸೇರಿಸ್ಕೊಂಡು ಆ ರುಚಿನ ಸವಿತಾ ಇದ್ರೆ ಆ ಎಕ್ಸ್ಪೀರಿಯನ್ಸೇ ಬೇರೆ ಅಲ್ವಾ ಸ್ನೇಹಿತರೆ. ಟೇಸ್ಟ್ ಮಾಡ್ತಾ ಗೊತ್ತಾಯಿತು, ಆ ಪೀಸಲ್ಲಿ ಸ್ವಲ್ಪ ಮಸಾಲೆ ಜಾಸ್ತಿ ಇತ್ತು. ನಾನು ಬೇಕು ಅಂತ ಖಾರ ಕಡಿಮೆ ಹಾಕ್ಸಿದ್ದೆ, ಖಾರ ಇನ್ನೂ ಜಾಸ್ತಿ ಆದರೆ ಇನ್ನೂ ಸ್ವಲ್ಪ ರುಚಿಯಾಗಿರ್ತಿತ್ತು. ಈ ಡಿಶ್ಗೂ ನಾನು 5/3.25 ಕೊಡ್ತೀನಿ ಸ್ನೇಹಿತರೆ. ಇನ್ನು ನಮ್ಮ ನೆಕ್ಸ್ಟ್ ಡಿಶ್ಶು ಮನೀಶ್ ವೆಜ್ ಬಿರಿಯಾನಿ ಬಂತು ಸ್ನೇಹಿತರೆ. ಅದನ್ನು ದಾನು ಅವರು ಟೇಸ್ಟ್ ಮಾಡಿದ್ರು. ನಾನು ಕೇಳಿದೆ ರೇಟಿಂಗ್ ಕೊಡಿ ಅಂತ, ಹೇಗಿತ್ತು ಅಂತ. ಅವ್ರು ಹೇಳಿದ್ರು ಚೆನ್ನಾಗಿದೆ. ಈ ವೆಜ್ ಬಿರಿಯಾನಿಗೆ ನಾನು 5/3.5 ಕೊಡ್ತೀನಿ ಸ್ನೇಹಿತರೆ. ನಾವು ಸ್ವಲ್ಪ ಶೋಕಿ ಮಾಡಬೇಕಲ್ವಾ, ಅದಕ್ಕೆ ಸಾಸಲ್ಲಿ ಹಾರ್ಟ್ ಬರೆದ್ಬಿಟ್ಟು ಅದಕ್ಕೊಂದು ಆ್ಯರೋ ಹಾಕಿದ್ರಿ. ಅದಕ್ಕೆ ಇದೊಂದು ಸಾಂಗ್ ಹಾಡ್ತಾ ಇದ್ದೀನಿ. ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ನೋಡಿ, ಇಷ್ಟೆಲ್ಲ ಹಾಡು ಬರೆದ್ರು, ಹಾಡಾಡಿದ್ರು, ಏನೂ ರಿಯಾಕ್ಷನ್ ಇಲ್ಲ. ಇಟ್ಸ್ ಓಕೆ, ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಬಿರಿಯಾನಿನ ನಾವು ಕಂಪ್ಲೀಟ್ ಮಾಡಬೇಕು. ಬಿರಿಯಾನಿನ ಫುಲ್ಲು ಕಂಪ್ಲೀಟ್ ಮಾಡಿದೆ, ಹೊಟ್ಟೆ ತುಂಬೋಯ್ತು ಸ್ನೇಹಿತರೆ. ಆಮೇಲೆ ಬಂತು ನೋಡಿ ಇದೇ ಸೊ ನಾವು ಈ ಡಿಶ್ಗೆ ಕೊಟ್ಟಿರೋ ಅಮೌಂಟ್ ಬಂದ್ಬಿಟ್ಟು 1046 ರೂಪಾಯಿ ಸ್ನೇಹಿತರೆ. ಫೈನಲಿ ಕಂಪ್ಲೀಟೆಡ್ ಸ್ನೇಹಿತರೆ, ಬಿರಿಯಾನಿ ಕಂಪ್ಲೀಟೆಡು. ಸೊ ಚೆನ್ನಾಗಿತ್ತು. ಹೇಗಿತ್ತು? ಚೆನ್ನಾಗಿತ್ತು ಅಷ್ಟೇನಾ? ಇನ್ನೇನು ಹೇಳ್ಬೋದು, ನಿಂದ ಆಯ್ತಲ್ವಾ, ಇವಾಗ ಮಾಡ್ಬಿಡ್ತಾ ಇಲ್ಲ. ನನಗೆ ಪರ್ಸ್ನಲಾಗಿ ಅನಿಸಿದ್ದು ಏನಂದರೆ ಸ್ನೇಹಿತರೆ, BTM ಸೆಕೆಂಡ್ ಸ್ಟೇಜಲ್ಲಿರೋ ಮನೀಶ್ ದಮ್ ಬಿರಿಯಾನಿಗಿಂತ JP ನಗರ್ 7th ಪ್ಲೇಸಲ್ಲಿರೋ ಮನೀಶ್ ದಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಏನಿಲ್ಲ ಅಂದ್ರೂ ಎಲ್ಲ ಡಿಶ್ಗೆ 4+ ರೇಟಿಂಗ್ ಕೊಡ್ತಾ ಇದ್ದೆ, ಯಾಕಂದರೆ ಅಲ್ಲಿ ನಾನು ತುಂಬ ಸತಿ ಟ್ರೈ ಮಾಡಿದ್ದೀನಿ. BTM ಲೇಔಟಲ್ಲಿ ಒಂದು ಸತಿ ಟ್ರೈ ಮಾಡೋಣ ಅಂತ ಬಂದಿದ್ದು ಸ್ನೇಹಿತರೆ. ಸೊ ಇದು ಚೆನ್ನಾಗಿದೆ, ಕಂಪ್ಯಾರಿಟಿವ್ಲಿ JP ನಗರ್ 7th ಫೇಸ್ ಚೆನ್ನಾಗಿದೆ. ಇನ್ನೇನು ಎಲ್ಲ ಮುಗೀತು ಅಂತ ಮನೆ ಕಡೆ ಹೊರಡೋಕ್ಕೆ ಆಟೋ ಬುಕ್ ಮಾಡಿ ಆಟೋ ಹತ್ಕೊಂಡು ಹೊರಟ್ರಿ ಸ್ನೇಹಿತರೆ. ಹೋಗ್ತಾ ಸ್ವಲ್ಪ ಟ್ರಾಫಿಕ್ ಇತ್ತು, ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಬ್ಲಾಕ್ ಆಗಿದೆ ಮುಂದ್ಗಡೆ. ಇನ್ನೇನು ಸ್ನೇಹಿತರೆ, ಈ ಬ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಬ್ಲಾಗ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಸ್ನೇಹಿತರೆ. ಹಾಗೆ ಮತ್ತೆ ಇನ್ನೊಂದು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ತಾ ಇರಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಸ್ನೇಹಿತರೆ.